ಕಾಂಗ್ರೆಸ್ ಪಕ್ಷದ ಮಹಾನಾಯಕನ ಕೈವಾಡ ಇದೆ ಆರೋಪವನ್ನು ಮಾಡಿದ್ದಾರೆ. ಈ ಕುಮಾರಸ್ವಾಮಿ ಅವ್ರಿಗೂ ಕನಸಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಬರ್ತಾರೆ. ಕುಮಾರಸ್ವಾಮಿ ಅವ್ರು ನಾನು ನಿದ್ದೆಯಲ್ಲಿ ಸಾರಿದ್ರೆ ಡಿ ಕೆ ಅಂತಾರೆ. ಕುಮಾರಸ್ವಾಮಿ ಅವರೆಲ್ಲಾದ್ರೂ ಹಿಂಗ್ ನಿದ್ದೆ ಹೋಗುವಾಗ ಸಾರಿದ್ರೆ ಡಿ ಕೆ ಅಂತಾರೆ. ಕುಮಾರಸ್ವಾಮಿ ಅವರೆಲ್ಲಾದ್ರೂ ಹಿಂಗ್ ನಿದ್ದೆ ಹೋಗುವಾಗ ಸಾರಿದ್ರೆ ಡಿ ಕೆ ಅಂತಾರೆ. ಅವ್ರಿಗೂ ಕನ್ಸಲ್ಲಿ ನಮ್ ಡಿ ಕೆ ಸಾಹೇಬ್ರು ಒಂಥರ ನನಗೆ ಗೊತ್ತಿರೋ ಪ್ರಕಾರ ಯಾಕೋ ಕುಮಾರಸ್ವಾಮಿ ಅವ್ರಿಗೆ ನಮ್ ಡಿ ಕೆ ಸಾಹೇಬ್ರ ಮೇಲೆ ಪ್ಯಾರು ಮೊಹಬ್ಬತ್ತು ಇಶ್ಕು ಲವ್ ಎಲ್ಲ ಆಗಿದೆ ಅನ್ಸುತ್ತೆ. ಈ ಒಂದು ವಯಸ್ಸಲ್ಲಿ ಇದ್ದಾಗ ನಾವ್ ಇಷ್ಟಪಟ್ಟವ್ರಿಗೆ ಜ್ಞಾಪಕ ಬರಲ್ವಾ, ಕನ್ಸಲ್ಲೂ ಮನ್ಸಲ್ಲೂ ಅಲ್ಲೇ. ಹಂಗೆ ಒಂಥರ ಕುಮಾರಸ್ವಾಮಿ ಅವ್ರಿಗೆ ನಮ್ ಡಿ ಕೆ ಸಾಹೇಬ್ರ ಬಗ್ಗೆ ಕ್ರಶ್ ಆಗಿದೆ. ಅಪ್ಪ ನೀನ್ ಫಸ್ಟ್ ಟೈಮ್ ಆಗ ಅವಳು ನಿನಗೆ ಕನ್ಸಲ್ಲಿ ಕನ್ನಡಿಲಿ ನೀರಲ್ಲಿ ಬಂದ್ ಮೋಹಿನಿ ತರ ಕಾಡ್ತಿದ್ಲ. ಸಾಕ್ಷಾತ್ ಮೋಹಿನಿ ಕಣಪ್ಪ. ಎಂತ ಕ್ರಶ್ ಆಗಿದೆ ಅಂದ್ರೆ ಅವ್ರು ಬಿಟ್ಟು ಇನ್ನೇನೂ ಜ್ಞಾಪಕ ಬರಲ್ಲ. ಅಲ್ಲರಿ ಯಾವ್ದನ್ನ ಲಿಂಕ್ ಮಾಡ್ತಿದ್ದಾರೆ? IT ED ಇರೋದು ಅವ್ರ ಕೈಯಲ್ಲಿ. IT ED ನ ಕಳಿಸಿರೋದೇ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋದ್ರೆ ಅವ್ರು ಏನು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲ್ಲ. ಅವ್ರನ್ನ ಯಾರ್ಯಾರು ಬೈತಾರೋ ವಿಡಿಯೋ ಲಿಂಕ್ ತಗೊಳ್ಳೋದು, ಬುಕ್ ಮಾಡು ಇವ್ರನ್ನ. ಕುಮಾರಸ್ವಾಮಿ ಅವ್ರ ನೇಚರ್ ನನಗೆ ಗೊತ್ತು. ಈ ಕುಮಾರಸ್ವಾಮಿ ಅವ್ರು ಯಾರ್ಯಾರನ್ನ ಬೈತಾರೋ ಎಲ್ಲ ಯೂಟ್ಯೂಬ್ ಲಿಂಕ್ ನೋಡಿ ಹಾಕು ED ಆಫೀಸರ್ಸ್ಗೆ. ಇವ್ರಿಗೆ ಹೆಂಗ್ ಕೆಲಸ ಕೊಡ್ಬೋದು, ಹೆಂಗ್ ಕಾಟ ಕೊಡ್ಬೋದು, ಇದೆ. ಇನ್ನೇನು ಅವ್ರು ಬೇರೆ ಯೋಚನೆ ಮಾಡಲ್ಲ. ಈ ಕಡೆ ಕಗ್ಲಲ್ಲಿ ಎಷ್ಟೋ ಜನ ಹೊಟ್ಟೋದ್ರು. ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೆ ಹೆಂಗೆ? ಇಲ್ಲ, ಡಿ ಕೆ ಸಾಹೇಬ್ರು ಪಾಡ್ಗೆ ಅವ್ರನ್ನ ಬಿಡಿ ಕುಮಾರಸ್ವಾಮಿ ಸರ್. ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಭಾಳ ಗೌರವ ಇದೆ. ದಯವಿಟ್ಟು ನನ್ನ ಯೂಟ್ಯೂಬ್ ಲಿಂಕ್ ಇಟ್ಕೊಂಡು ಎಲ್ಲಾದರೂ IT ED ಅವ್ರು ಕೊಟ್ಬಿಟ್ಟಿರ ಸರ್. ಯಾರು ಬೇಕು ಅಂದ್ರಲ್ಲ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನಾನು ಸುಮ್ಮನೆ ಚರ್ಚೆ ಮಾಡಲ್ಲ. ಪಾಪ ನಮ್ಮ ಹತ್ರಲ್ಲೇ ಬೆಳ್ಕೊಂಡು ಕೆಲವು ಹೋಗವೆ. ನಾನು ಬೆಳಗ್ಗೆ 7 ಗಂಟೆ 7:15 ನನ್ನ ಮನೆ ಕಾಲಿಂಗ್ ಬೆಲ್ ಆದರೆ ನನ್ನ ಡೋರ್ ಓಪನ್ ಮಾಡುವಾಗ IT ED ಅವ್ರು ನಿಂತಿರ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲೇ ಇದ್ದೀನಿ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಕಣ. ಈ ಸಿನಿಮಾದವರು NS ರಾವ್ ಮಗ ಓಂ ಪ್ರಕಾಶ್ ರಾವ್ ಅಂತಾರೆ. ಅವ್ರನ್ನ ಗೊತ್ತು, ಅವ್ರಿಗೆ ಹೇಳ್ತೀನಿ ಹೋಗಿ ಸಿನಿಮಾ ಸೇರ್ಕೊಂಡ್ಬಿಟ್ಟು. ದಾಳಿ ಗೀಳಿ ಭಯ ಗಿಯ ಏನಿಲ್ಲ. ಈಗ ಒಂದು ಕೂದ್ಲು ತಿಕ್ಲ ಏನೇನೋ ಮಾತಾಡ್ತಾವನ. IT EDಗೆಲ್ಲ ಹೆದರ್ತೀವ. IT ED ಅವ್ರು ಮಾಡಿದ್ರೆ ನಾನು ಅವ್ರ ಮೇಲೇನೋ ಕೇಸ್ ಹಾಕ್ತೀನಿ. ಏನು ಹೆದರಿಕೆ ಪ್ರಶ್ನೆ ಇಲ್ಲ. ರಾಜಕಾರಣಕ್ಕೆ ಬಂದ್ಮೇಲೆ ಈ ಮಾನ ಮರ್ಯಾದೆ ಭಯ ಎಲ್ಲ ಬಿಟ್ಬಿಡ್ಬೇಕು. ಬಿಟ್ಟಿರೋನೇ ರಾಜಕಾರಣದಲ್ಲಿ ಸರ್ವೈವ್ ಆಗೋದು. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮಗೇನಿಲ್ವಲ್ಲ, ಇಲ್ಲಿ ಬಯಸ್ಕೊಂಡು ಹಿಂಗೆ ಹೋಗ್ತಾ ಇರೋದು ಅಷ್ಟೇ. ನಮಗೇನು ಗೊತ್ತು? ತಿನ್ನೋದು ಗೊತ್ತು, ಕುಡಿಯೋದು ಗೊತ್ತು, ಮಜಾ ಮಾಡೋದು ಗೊತ್ತು.